ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಹಿಂದಿನ ಸಂಚಿಕೆಯಲ್ಲಿ ನಾವು ಕರ್ಕಾಟಕ ರಾಶಿಯ ಬಗ್ಗೆ ಪ್ರತಿಯೊಂದು ವಿಚಾರಗಳನ್ನು ತಿಳಿಸಿದ್ದು. ಫೆಬ್ರವರಿ ಮಾಸ ಭವಿಷ್ಯದಲ್ಲಿ ವಿಶೇಷವಾಗಿ ಇವತ್ತಿನ ದಿನ ಸಿಂಹ ರಾಶಿಯ ಫೆಬ್ರವರಿ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ವಿಶೇಷವಾಗಿ ಸಿಂಹ ರಾಶಿಯವರಿಗೆ ಕೆಲವೊಂದು ಅಡೆತಡೆಗಳು ಅವರ ಒಂದು ವೃತ್ತಿ ಜೀವನದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ತಾವು ಸ್ವಲ್ಪ ಜಾಗೃತಿಯಾಗಿರಬೇಕಾಗತ್ತೆ. ವಿದ್ಯಾರ್ಥಿ ಜೀವನದಲ್ಲಿ ಕೆಲವೊಂದು ಏಳು ಬೀಳುಗಳನ್ನು ಕಾಣ್ತೀರಿ. ಕೆಲವೊಂದು ಸ್ಪರ್ಧಾತ್ಮಕ ಜೀವನಗಳಿಗೆ ತಾವು ಹೆಚ್ಚು ಒತ್ತನ್ನು ತಾವು ಕೊಡ್ತೀರಿ. ತಾವು ಜಾಗೃತಿಯಾಗಿರಬೇಕಾಗುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಲಾಭಗಳು ಕಂಡುಬರುತ್ತೆ. ಸಿಂಹರಾಶಿಯವರಿಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕೆಲವೊಂದು ಲಾಭಗಳು ಅವ್ರಿಗೆ ಇಷ್ಟಪಟ್ಟಂಥವರು ತನ್ನಂತಾಗುವಂತಹ ಒಂದು ವಿಚಾರಗಳು ಫೆಬ್ರವರಿ ಮಾಸದಲ್ಲಿ ಕಂಡುಬರುತ್ತೆ ಸಿಂಹರಾಶಿಯವರಿಗೆ ಅಂತ ನಾನು ತಿಳಿಸ್ಕೊಡ್ಬೋದು. ಮತ್ತು ವಿಶೇಷವಾಗಿ ರೈತರಿಗೆ ಅವರ ಒಂದು ಬೆಳೆಗೆ ತಕ್ಕ ಬೆಲೆಗಳು ಸಹಿತ ಸಿಗುವಂತಹ ಸಾಧ್ಯತೆಯಾಗಿರುತ್ತೆ. ಮತ್ತು ಚಲನಚಿತ್ರ ನಟನಟಿಯರಿಗೆ ಒಳ್ಳೆಯ ಒಂದು ಅವಕಾಶಗಳು ಸಿಗುವಂಥದ್ದಾಗಿರ್ಬೋದು. ಮತ್ತು ರಾಜಕಾರಣ ಜೀವನದಲ್ಲಿ ಅವರ ಏರಿಕೆಯನ್ನು ಕಾಣುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಮತ್ತು ಶತ್ರುಗಳನ್ನು ನಾಶ ಮಾಡುವಂತಹ ಕಾರ್ಯಗಳಿಗೆ ಫೆಬ್ರವರಿ ಮಾಸ ಅತಿ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ವೃತ್ತಿಪರ ಕ್ಷೇತ್ರ, ಪ್ರತಿಯೊಂದು ವೃತ್ತಿಪರ ಕ್ಷೇತ್ರದಲ್ಲಿ ಯಾರ್ಯಾರು ಇರ್ತೀರಿ ಅವರಿಗೆಲ್ಲರಿಗೂ ಸಹಿತ ಜಾಗೃತಿ ಏನಪ್ಪ ಹೇಳೋದಂದರೆ, ತಾವು ಆದಷ್ಟು ಸಹಿತ ಕಾರ್ಯಗಳನ್ನು ಮಾಡೋಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡಿ ಒಳ್ಳೆ ಡಿಸಿಷನ್ ತಗೊಳ್ಳೋದು ಅತಿ ಉತ್ತಮವಾಗಿರುತ್ತೆ ಸಿಂಹರಾಶಿಯವರು. ಯಾಕಂದರೆ ಯು ಆರ್ ದ ಲೀಡರ್, ಯು ಆರ್ ದ ಕಿಂಗ್, ಯು ನೋ ಹೌ ಟು took the positive vibration, how to take the positive vibration in your particular ಪ್ರಾಸ್ಪೆಕ್ಟಿವ್ನೆಸ್. ಅದರ ಬಗ್ಗೆ ತಾವು ಹೆಚ್ಚಿನ ಒಂದು ಕಾಳಜಿನ ವಹಿಸೋದು ಅತಿ ಉತ್ತಮವಾಗಿರುತ್ತೆ ಅಂತ ತಿಳಿಸ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ಆದಷ್ಟು ಸಹಿತ ಒಂದು ಸತಿಪತಿಯಲ್ಲಿ ಕೆಲವೊಂದು ವಿರಸಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸಿಂಹರಾಶಿಯವರಿಗೆ. ಆ ಒಂದು ವಿಚಾರದಲ್ಲಿ ಮುಂಗೋಪಗಳನ್ನು ಮಾಡಿಕೊಳ್ಳುವಂಥದ್ದು, ಅದರಿಂದ ಪತ್ನಿಯಿಂದ ಪತಿ ದೂರ ಆಗುವಂಥದ್ದು, ಪತಿಯಿಂದ ಪತ್ನಿ ದೂರ ಆಗುವಂಥದ್ದು, ಈ ಥರ ಸಮಸ್ಯೆಗಳು ಕಂಡು ಬರ್ತವೆ. ತಾವು ಸ್ವಲ್ಪ ಜಾಗೃತಿಯಾಗಿರ್ಬೇಕಂತ ನಾನು ಹೇಳ್ಬೋದು. ಮತ್ತು ವಿಶೇಷವಾಗಿ ಕೆಲವೊಂದು ಶತ್ರು ನಾಶಗಳನ್ನು ತಾವು ಮಾಡ್ತೀರಿ ಈ ಸಿಂಹರಾಶಿಯವರು ಅಂತ ಹೇಳ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ಆದಷ್ಟು ಸಹಿತ ತಾವು 8 ಮತ್ತು 9 ಅನ್ನುವಂಥ ನ್ಯೂಮರಾಲಜಿಕಲ್ ನಂಬರ್ನ ತಾವು ತಮ್ಮ ಶುಭ ಸಂಖ್ಯೆಯಾಗಿ ತಾವು ಆಯ್ಕೆ ಮಾಡ್ಕೊಳ್ಳಿ. ಮತ್ತು ಆಗ್ನೇಯ ದಿಕ್ಕನ್ನು ಅಥವಾ ನೈಋತ್ಯ ದಿಕ್ಕನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ ಅಂತ ನಾನು ತಿಳಿಸ್ಕೊಡ್ಬೋದು. ಮತ್ತು ಆದಷ್ಟು ಸಹಿತ ಶ್ವೇತ ಬಣ್ಣದ ಜೊತೆಗೆ ಕಂದು ಬಣ್ಣವನ್ನು ಮಿಶ್ರಿತವಾದಂಥ ಬಣ್ಣವನ್ನು ತಾವು ಧಾರಣೆ ಮಾಡೋದ್ರಿಂದ ಅತಿ ಉತ್ತಮವಾದಂಥ ಲಾಭ ತಮಗೆ ಈ ಒಂದು ಫೆಬ್ರವರಿ ಮಾಸದಲ್ಲಿ ಸಿಂಹರಾಶಿಯವರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಆದಷ್ಟು ಸಹಿತ ತಮ್ಮ ಜೀವನದ ಮೌಲ್ಯಗಳನ್ನು ಕಂಡುಕೊಳ್ಳುವಂತಹ ಒಂದು ಮಾಸವಾಗಿರುತ್ತೆ ಸಿಂಹರಾಶಿಯವರಿಗೆ. ಸ್ವಲ್ಪ ಆರೋಗ್ಯದಲ್ಲಿ ಕೊಂಚ ಮಟ್ಟಿನ ಏರುಪೇರುಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಅಂತ ಹೇಳ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ಆದಷ್ಟು ಸಹಿತ ತಾವು ತಮ್ಮ ಪರಿಶ್ರಮದ ಕಡೆಗೆ ಹೆಚ್ಚು ಒಲವನ್ನು ಕೊಡಿ. ಪರಿಶ್ರಮಕ್ಕೆ ತಕ್ಕ ಫಲ ತಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಆದಷ್ಟು ಸಹಿತ ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಜೊತೆ ಕೆಲವೊಂದು ಸಲಹೆಗಳನ್ನು ತೆಗೆದುಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ ತಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಅಂತ ಹೇಳ್ಬೋದು. ಮತ್ತು ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ತಾವು ಈ ಒಂದು ಮಾಸ ಶಿವ ಪಾರ್ವತಿಯ ಅನುಷ್ಠಾನವನ್ನು ಮಾಡ್ಕೊಳ್ಳಿ. ಶಿವ ಮತ್ತು ಪಾರ್ವತಿ ಇಬ್ಬರನ್ನೂ ಸಹಿತ ತಾವು ಆರಾಧನೆ ಮಾಡೋದ್ರಿಂದ ಪ್ರೀತಿಯಲ್ಲಿ ಯಾರು ಸೋಲನ್ನು ಅನುಭವಿಸ್ತಾ ಇರ್ತಾರೆ ಅವ್ರಿಗೆ ಪ್ರೀತಿಯಲ್ಲಿ ಗೆಲುವುಗಳು ಸಿಗುವಂಥ ಸಾಧ್ಯತೆ ಇರುತ್ತೆ. ಶಿವ ಪಾರ್ವತಿ ಅನುಷ್ಠಾನವನ್ನು ಮಾಡ್ಕೊಳ್ಳಿ. ಮುರುಘಾ ಸ್ವಾಮಿಯ ಧ್ಯಾನವನ್ನು ಮಾಡ್ಕೊಳ್ಳೋದು ಅತಿ ಉತ್ತಮ. ಓಂ ನಮೋ ಸುಬ್ರಹ್ಮಣ್ಯಾಯ ನಮಃ, ಓಂ ನಮೋ ಮುರುಘಾಯ ನಮಃ ಅನ್ನುವಂತಹ ಮಂತ್ರವನ್ನು ಸಹಿತ ತಾವು ಪಠನೆಯನ್ನು ಮಾಡಿ. ಓಂ ನಮೋ ಸ್ಕಂಧಾಯ ನಮಃ, ಓಂ ನಮೋ ಸ್ಕಂಧಾಯ ನಮಃ, ಓಂ ನಮೋ ಸ್ಕಂಧಾಯ ನಮಃ ಅನ್ನುವಂತಹ ಮಂತ್ರವನ್ನು 3 ಸತಿ ಪ್ರತಿನಿತ್ಯ ತಾವು ಪಠನೆ ಮಾಡುವಂಥದ್ದು ತಮಗೆ ಯಾವುದಾದ್ರು ಕೆಲವು ದೋಷಗಳು ತೆಗೆದು ಅದು ಸಹಿತ ದೂರವಾಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ ಅಂತ ತಿಳಿಸ್ಬೋದು. ಆದರೆ ಒಟ್ಟಾರೆಗೆ ನಾನು ಹೇಳೋದಾದರೆ ಸಿಂಹರಾಶಿಯವರಿಗೆ ಮಿಶ್ರ ಫಲ ಕಂಡು ಬರ್ತಾ ಇದೆ. ಇಲ್ಲಿ ಮೊದಲು ಅರ್ಧದಲ್ಲಿ ಕೆಲವೊಂದು ಕಷ್ಟವನ್ನು ತಾವು ಅನುಭವಿಸಿದ್ರೆ ದ್ವಿತೀಯಾರ್ಧದಲ್ಲಿ ಕೆಲವೊಂದು ಲಾಭಗಳನ್ನು ಸಹಿತ ತಾವು ಅನುಭವಿಸುವಂಥ ಸಾಧ್ಯತೆಯಾಗಿರುತ್ತೆ. ಆದಷ್ಟು ಸಹಿತ ಕಾನ್ಸಂಟ್ರೇಷನ್ ಟುವರ್ಡ್ಸ್ ಟು ಯುವರ್ ಏಮ್ ಅಂತ ನಾನು ಹೇಳ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ಇದಾಗಿತ್ತು ಸಿಂಹರಾಶಿಯ ಫೆಬ್ರವರಿ ಮಾಸ ಭವಿಷ್ಯ ಅಂತ ಹೇಳ್ತಾ, ಸರ್ವೇ ಜನೋ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.